ನಿನ್ನ ಚಿತ್ತಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಹಲ್ಲೆಲೂಯಾ. ನೀತಿವಂತನು ಎಂದಿಗೂ ಕದಲೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವತ್ತೆಷ್ಟು ಜನ ಚಿಂತೆ ಮಾಡ್ತಾ ಇದ್ದೀರಾ? ಇವತ್ತೆಷ್ಟು ಜನ ಭಾರ ಪಡ್ತಾ ಇದ್ದೀರಾ? ಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕಿ. ನಿಮ್ಮ ಮೇಲೆ ಯಾರು ಭಾರ ಹಾಕೊಂಬೇಡಿ. ಹಲ್ಲೆಲೂಯಾ. ಒಂದು ದಿನ ಹೀಗೇನೆ ಒಂದು ಅಜ್ಜಿ, ಇದು ನಿಮ್ಗೆ ಗೊತ್ತಿರ್ಬೋದು, ಒಂದು ಹೊರೆನ ಹೊತ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಒಂದು ಎತ್ತಿನ ಗಾಡಿ ಅವನು ಹೋಗ್ಬೇಕಾದ್ರೆ, ಅಜ್ಜಿ ಕುತ್ಕೊಳ್ಳಿ ಅಜ್ಜಿ, ನಾನು ಅಲ್ಲಿ ಗಂಟ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಅವನ್ನ ಕುಂಡ್ರಿಸ್ಕೊಂಡು ಆ ಎತ್ತಿನ ಗಾಡಿ ಹೋಗ್ತಾ ಇದೆ. ಅವ್ರ ತಲೆ ಮೇಲೆ ಹಾಗೇನೆ ಹೊರೆ ಹೊತ್ಕೊಂಡು ಆ ಗಾಡಿಯಲ್ಲಿ ಕುತ್ಕೊಂಡು ಹಾಗೇನೆ ಇದ್ದಾರೆ. ಆಮೇಲೆ ಹಾಗೆ ಮುಂದೆ ಹೋಗ್ತಾ ಹಿಂದೆಗಡೆ ತಿಳ್ಕೊಂಡು ಅವ್ರಿಗೆ ಆ ತಲೆ ಮೇಲೆ ಹಂಗೇನೆ ಹೊತ್ಕೊಂಡಿದ್ದಾರೆ. ಆಮೇಲೆ ಅವ್ರನ್ನ ಕೆಳಗಡೆ ಕೀಳ್ಸಿದ್ರು. ಅಜ್ಜಿ ಯಾಕಜ್ಜಿ ಆ ಗಾಡಿ ಕುತ್ಕೊಂಡು ಆ ಭಾರನ ತಲೆ ಮೇಲೆ ಆ ಹೊರೆನ ಹಂಗೆ ಹೊತ್ಕೊಂಡಿದ್ದೀರ, ಪಕ್ಕದಲ್ಲಿ ಇಟ್ಕೊಂಬೋದಾಗಿದ್ದಲ್ಲ ಅಂತ ಕೇಳಿದ್ರು. ಅವಾಗ ಅಜ್ಜಿ ಏನಿದ್ರು ಗೊತ್ತಾ, ನಾನೇ ಈ ಗಾಡಿ ಭಾರವಾಗಿದ್ದೀನಿ, ಇನ್ನು ಇದು ನಿಕ್ಕಿದ್ರೆ ಇನ್ನೂ ಭಾರ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಈ ದಿನಮಾನದಲ್ಲಿ ಜನಗಳು ಹಾಗೇನೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಸ್ವಾಮಿ? ಏನ್ ಅರ್ಥ ಆಯ್ತು? ಆ ಭಾರ ನಾವು ಕೆಳಗಡೆ ಹೋಗ್ಬೋದಾಗಿತ್ತು. ಈ ದಿನಮಾನದಲ್ಲಿ ಎಲ್ಲ ಭಾರಗಳು ಅವ್ರ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾರೆ. ಯೋಚನೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಚಿಂತೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಚಿಂತೆ ಮನುಷ್ಯನನ್ನ ಕುಗ್ಗಿಸಿ ಬಿಡುತ್ತೆ. ಒಂದು ಚಿಂತೆ ಮನುಷ್ಯನನ್ನ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಒಂದು ಚಿಂತೆ ಅವನನ್ನ ಬಾಧೆಗೆ ಒಳಪಡಿಸುತ್ತೆ. ಹಲ್ಲೆಲೂಯಾ. ಇವತ್ತು ಯಾವುದೇ ಕುರಿತಾಗಿ ನೀನು ಚಿಂತೆ ಮಾಡ್ತಾ ಇದೆಯಾ? ನಿನ್ ರೋಗ ಆಗಿರ್ಬೋದು, ನಿನ್ನ ಫ್ಯೂಚರ್ ಆಗಿರ್ಬೋದು, ಯಾವುದೇ ಕೆಲಸವಾಗಿರ್ಬೋದು, ಯಾವ್ದ್ರ ಬಗ್ಗೆ ಇವತ್ತು ಚಿಂತೆ ಮಾಡ್ತಾ ಇದೆಯಾ? ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಚಿಂತೆನಾ ಭಾರನ ಮೇಲೆ ಹಾಕು. ಚಿಂತೆ ಅನ್ನೋದು ಒಂದು ಭಾರ. ಇವಾಗ ಪೃಥ್ವಿ ಕೈಗೆ ಒಂದು ಹಾಲು ಬ್ಯಾಗ್ ಕೊಡ್ತೀನಿ, ಎತ್ಕೊಂಡು ಓಡೋಗ ಅಂತ ಸ್ಪೀಡಾಗಿ ಆಗುತ್ತಾ? ಒಂದು ಮೀಡಿಯಂ ಸ್ಪೀಡಾಗಿ ಓಡೋಬಹುದು. ಜಾಸ್ತಿ ಸ್ಪೀಡ್ ಆಗುತ್ತಾ? ಆಗಲ್ಲ. ಅವ್ನು ನಿನ್ ಜೊತೆ ಯಾರು ರನ್ನಿಂಗ್ ರೇಸ್ ಬಿಟ್ಟು ನೀನು ಹಾಲು ಬ್ಯಾಗ್ ಇಟ್ಕೊಂಡ್ರೆ ಅವನೇ ಸೋಲ್ಸ್ಬಿಡ್ತಾನೆ ಅಲ್ಲ. ಹೆಣ್ಮಕ್ಳು ಒಂದು ಬಿಂದಿಗೆ ನೀರು ಬಿಂದಿಗೆ ಕೊಟ್ಟರೆ ಎತ್ಕೊಂಡು ಓಡೋ ಬಂದ್ರೆ ಆಗಲ್ಲ. ಯಾಕೆ ಹೇಳಿ? ಭಾರ ಇಟ್ಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾವತ್ತು ನಮ್ದು ಮೇನ್ ಹೆಂಗಿ ಪೀಸ್ಫುಲ್ ಆಗಿರ್ಬೇಕು, ಫ್ರೀ ಆಗಿರ್ಬೇಕು, ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು. ಮುಂದೆ ಆಗಿರೋದ್ರ ಬಗ್ಗೆ ಚಿಂತೆ ಮಾಡಬಾರ್ದು, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಹಲ್ಲೆಲೂಯಾ. ಭಾರ ಎತ್ತಿ ದೇವ್ರ ಮೇಲೆ ಹಾಕಿ, ದೇವರ ವಿಷಯ ಇದೆ, ಇದು ನೀವು ನೋಡ್ಕೊಳ್ಳಿ, ನೀವು ನನಗೆ ಮಾರ್ಗ ತೋರಿಸಿ. ಹಲ್ಲೆಲೂಯಾ. ಅಯ್ಯೋ ಏನ್ ಮಾಡ್ಬೇಕು, ಅಯ್ಯೋ ಏನ್ ಮಾಡ್ಬೇಕು. ಇವತ್ತು ಒಂದು ಒಳ್ಳೆ ಉಪ್ಪಿಟ್ಟನ್ನ ಇಟ್ಕೊಂಡು ಅಯ್ಯೋ ನನಗೆ ಬಿರಿಯಾನಿ ಸಿಕ್ಕಿಲ್ವೇ ಅಂತ ಚಿಂತೆ ಮಾಡೋದು, ಅದು ತಪ್ಪು. ಹಲ್ಲೆಲೂಯಾ. ಉಪ್ಪಿಟ್ಟು ಸಿಕ್ಕಿದ್ಯಾ, ಸೂಪರ್ ಆಗಿ ಎಂಜಾಯ್ ಮಾಡ್ಕೊಂಡು ತಿನ್ನಿ. ನಾಳೆ ದಿನ ಒಂದಲ್ಲ ಒಂದಿನ ಬಿರಿಯಾನಿ ಸಿಕ್ಬೋದು, ಅವಾಗ ಅದನ್ನ ಎಂಜಾಯ್ ಮಾಡ್ಕೊತೀನಿ. ಈ ಸಿಕ್ಕಿರೋದನ್ನ ಎಂಜಾಯ್ ಮಾಡ್ಕೊತಿದ್ರೆ ಅಯ್ಯೋ ನನಗೆ ಸಿಕ್ಕಿಲ್ಲ ಅಂತ ಬಾಧ ಪಡೋದು ತಪ್ಪು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೀಗೆ ಹೇಳುತ್ತೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಶಾಂತಿನ ಕೊಡ್ತೇನೆ. ಹಲ್ಲೆಲೂಯಾ. ದೇವರು ನಮಗೋಸ್ಕರ ಕಷ್ಟಪಡಿಲ್ಲ, ದೇವರು ನಮಗೋಸ್ಕರ ಹೊರೆ ಹೊತ್ತಿದ್ದಾರೆ. ನೀವೆಲ್ಲ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನ ನಾನು ಕೊಡ್ತೇನೆ. ಅನೇಕ ವಾಕ್ಯಗಳಿದ್ದಾವೆ ಈ ರೀತಿಯಾಗಿ ಬೈಬಲ್ ಅಲ್ಲಿ. ಕೆಲವೊಬ್ಬರು ಚಿಂತೆ ಮಾಡಿದ್ರು. ಅವ್ರು ಯಾರು ಅಂದ್ರೆ ಯೇಸುವಿನ ಶಿಷ್ಯರು. ಒಳ್ಳೆ ರೀತಿಯಾಗಿ ಮೀನು ಹಿಡಿತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆಲಿ ಇದ್ದೀರಾ? ನೀವು ನನ್ನ ನೋಡುವಾಗ ಗೊತ್ತಾಗುತ್ತೆ ನೀವು ನನ್ನ ಜೊತೆಲಿ ಇದ್ದೀರಾ ಅಂತ. ಬೇರೆ ಎಲ್ಲ ನೋಡ್ತಾ ಇದ್ರೆ ಗೊತ್ತಾಗಲ್ಲ. ಶಿಷ್ಯರೆಲ್ಲ ಮೀನು ಹಿಡಿತಾ ಇದ್ದ, ಇನ್ನೊಬ್ಬ ಸುಂಕ ವಸೂಲಿ ಮಾಡ್ತಾ ಇದ್ದ, ಇನ್ನೊಬ್ಬ ಏನೋ ಕೆಲಸಗಳನ್ನ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ಯೇಸು ಸ್ವಾಮಿ ಕರ್ಕೊಂಡು ಬಂದು ಟೀಚ್ ಮಾಡಿದ್ರು. ಈ ತರ ಯೇಸು ಸ್ವಾಮಿ, ಈ ತರ ನೀವೇ ಸ್ವಾರ್ಥ ಸಾಧ್ಬೇಕಪ್ಪ, ನೀವೇ ನನ್ನ ಸೇವೆ ಮಾಡ್ಬೇಕಪ್ಪ ಅಂತ ಹೇಳಿ ಅವ್ರು ಹೇಳಿದ್ರು. ಆಮೇಲೆ ಅದ್ರ ಜೊತೆಗೆ ಅಷ್ಟು ಆದ್ರೆ ನಾನು ಸತ್ತೋಗ್ತೀನಪ್ಪ, ನನ್ ಸಾಯಿಸ್ಬಿಡ್ತಾರಪ್ಪ, ಅದಾದ್ಮೇಲೆ 3 ದಿನ ಎದ್ದೋಳ್ತೀನಪ್ಪ, ಆಮೇಲೆ ಪರ್ವತೀನಪ್ಪ, ತಿರ್ಗಾ ನಾನು ಬರ್ತೀನಪ್ಪ, ಈ ತರ ಹೇಳಿದ್ರು. ಇವೆಲ್ಲ ಕೇಳುವಾಗ ನಂಬಬೇಕು ಬೇಡವೋ, ಏನ್ ಮಾಡ್ಬೇಕು? ಯೇಸು ಸ್ವಾಮಿ ಅಂತ ಇನ್ನೇನು ಸ್ವಲ್ಪ ದಿನದಲ್ಲಿ ನಾನು ಸತ್ತೋಗ್ತೀನಿ ಅಂತ ಇವರು ಆಲ್ರೆಡಿ ಹೇಳ್ತಾವ್ರೆ. ಇವಾಗ ಆಲ್ರೆಡಿ ಯೇಸು ಸ್ವಾಮಿ ಇರುವಾಗೆ ಚಿಂತೆ ಸ್ಟಾರ್ಟ್ ಆಗೋಯ್ತು. ಆ ತೋಟದಲ್ಲಿ ಕುತ್ಕೊಂಡು ಚಿಂತೆ ಮಾಡ್ತಾವ್ರೆ, ಏನ್ ಮಾಡ್ಬೇಕು? ಯೇಸು ಸ್ವಾಮಿ ಬೇರೆ ಹೇಳ್ತಾರಲ್ಲ, ಕೆಲ್ಸಕ್ಕೆ ಹೋಗ್ಬೇಕು, ಸೇವೆ ಮಾಡ್ಬೇಕು. ಇವ್ರು ಹೇಳಿ ಸತ್ಯನೋ? ಸತ್ಯ ತರನೇ ಇದೆ, ಸತ್ಯನೇ. ಆದ್ರೂ ಏನ್ ಮಾಡಕ್ ಆಗ್ತಾ ಇಲ್ಲ ನನ್ ಕೈಯಲ್ಲಿ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳಿದ್ರು, ಅವ್ರು ಚಿಂತೆ ಮಾಡ್ತಾರೆ. ಯೇಸು ಸ್ವಾಮಿ ಗೊತ್ತಾಗ್ಬಿಡುತ್ತೆ ನಿನ್ ಮೈಂಡಲ್ಲಿ ಏನ್ ಯೋಚನೆ ಮಾಡ್ತಾ ಇದೀಯಾ, ನಿನ್ ಮೂಲೆಯಲ್ಲಿ ಏನ್ ಮಾಡ್ತೀಯಾ, ಬಾತ್ರೂಮ್ ಅಲ್ಲಿ ಏನ್ ಮಾಡ್ತೀಯಾ, ರೊಚ್ಕೊಂಡೆ ಎಲ್ಲ ಯೇಸು ಸ್ವಾಮಿ ಗೊತ್ತು. ಪ್ರೈಸ್ ದಿ ಲಾರ್ಡ್. ಅವ್ರು ಚಿಂತೆ ಮಾಡ್ತಾ ಇದ್ರು, ಗೊತ್ತಾಗ್ಬಿಡ್ತು.
ಶಿಷ್ಯರೇ, ಯಾವ್ದ್ರ ಚಿಂತೆ ಮಾಡ್ತಾ ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ ನೀವು? ಪ್ರೈಸ್ ದಿ ಲಾರ್ಡ್. ಚಿಂತೆ ಮಾಡಬೇಡಿ. ಅವಾಗ ಹೇಳಿದ್ರು ಅಲ್ಲಿ ಯಾವ್ದೋ ಒಂದು ಕಾಗೆಗಳು ಪಕ್ಷಿಗಳೆಲ್ಲ ನೋಡ್ಕೊಂಡು ಆಡ್ಕೊಂಡು ಹೋಗ್ತಾ ಇತ್ತು. ಆ ಕಾಗೆ ನೋಡ್ರಿ, ಆ ಪಕ್ಷಿ ನೋಡ್ರಿ. ಆಮೇಲೆ ನಂತರ ಹೊಲ ಎಲ್ಲ ಮಾಡ್ಬಿಟ್ಟು ಕೂಡಿಟ್ಕೊಂಡವ, ನಂತರ ಎತ್ಕೊಂಡೋಗಿ ರೂಮಲ್ಲಿ ಒಳಗಡೆ ಇಟ್ಕೊಂಡವ, ನಂತರದಲ್ಲಿ ಕಣಜಲ್ಲಿದ್ದಲ್ಲಿ ಕೂಡಿಟ್ಕೊಂಡವ. ನೀವ್ ಹೇಳಿ, ಅವು ಕೂಡಿಟ್ಕೊಳ್ಳೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ರೂ ಕೂಡ ಡೈಲಿ ದೇವರು ಅವುಗಳಿಗೆ ಆಹಾರ ಕೊಡಬೇಕಾದ್ರೆ ಅವುಗಳಿಗಿಂತ ಎಷ್ಟೋ ಹೆಚ್ಚಾಗಿ ನೀವಿದ್ದೀರಾ, ನಿಮಗೆ ದೇವರು ಕೊಡೋದಿಲ್ವಾ? ಒಂದು ಆಮೇಲೆ ಹೇಳಿ ಹಲ್ಲೆಲೂಯಾ. ಅಲ್ಲಿರೋ ಹೂವ ನೋಡಿ, ಆ ಹೂವ ಎಷ್ಟು ಸುಂದರವಾಗಿದೆ, ಎಷ್ಟು ಸೌಂದರ್ಯವಾಗಿದೆ. ಆ ಕಾಲದಲ್ಲಿ ದೊಡ್ಡ ರಾಜ ಅಂದ್ರೆ ಸೊಲೊಮೋನನು ಎಷ್ಟು ವೈಭವದಿಂದ ಇದ್ದ. ಆದ್ರೆ ಆ ಹೂವಿಗಿರೋಷ್ಟು ಆ ವೈಭವ ಸೊಲೊಮೋನನಿಗೂ ಕೂಡ ಇಲ್ಲ. ಆದ್ರೆ ಈ ಹೂವಿಗಿಂತ ನೀವೆಷ್ಟೋ ಹೆಚ್ಚಿನವರದವು. ಹಲ್ಲೆಲೂಯಾ. ದೇವರು ಅದಕ್ಕೆ ಅಷ್ಟು ಉಡಿಸಿ ತೊಡಿಸುವುದಾದರೆ ಅದಕ್ಕಿಂತ ಹೆಚ್ಚಿನವರಾದ ನಿಮಗೆ ಬೇಕಾದ ಬಟ್ಟೆ ಕೊಡೋದಿಲ್ವಾ? ಬೇಕಾದ ಉಡುಪು ತೊಡುಪುಗಳನ್ನು ನಮಗೆ ಕೊಡೋದಿಲ್ವಾ? ಒಂದು ಆಮೇಲೆ ಹೇಳಿ ಹಲ್ಲೆಲೂಯಾ. ನಿನ್ನ ಚಿತ್ತಭಾರವನ್ನು ಯೆಹೋವನ ಮೇಲೆ ಹಾಕು. ಹಾಕಿದ್ರೆ ಏನಾಗ್ತೀಯಾ? ಆತನು ನಿನ್ನ ಉದ್ಧಾರ ಆಗ್ತೀಯಾ? ಆಮೇನ್, ಆಮೇನ್. ಚಿಂತೆ ಹಾಕಿಲ್ಲ ಅಂದ್ರೆ ಉದ್ಧಾರ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಚಿಂತೆ ಹಾಕಿದ್ರೆ ಉದ್ಧಾರ ಆಗ್ತಾನೆ. ಆಮೇನ್. ನೀತಿವಂತರು ಎಂದಿಗೂ ಕದಲೋದಿಲ್ಲ.